ಇಂದು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿ 12 ದಿನಗಳು. ಭೀಷ್ಮರು ನಮ್ಮನ್ನು ಗೆಲ್ಲಿಸಲಿಲ್ಲ, ದ್ರೋಣಾಚಾರ್ಯರು ನಮ್ಮನ್ನು ಗೆಲ್ಲಿಸಲಾದರು. ಈಗ ನಾವೇನು ಮಾಡುವುದು? ನಮಸ್ಕರಿಸುವ ಆಚಾರ್ಯರೇ. ನಾಳಿನ ಯುದ್ಧ 13ನೇ ದಿನದ ಯುದ್ಧ. ಸುಯೋಧನ, ನಾಳೆನೇ ಶತ್ರುಗಳ ಹೆಂಡಿರ ಮಾಂಗಲ್ಯವನ್ನು ಕಿತ್ತು ತಂದು ನಿನ್ನ ಕಾಲ ಕೆಳಕ್ಕೆ ಎಸೆಯುತ್ತೇನೆ. ನಾಳಿನ ದಿನ ನಾವು ಚಕ್ರವ್ಯೂಹವನ್ನು ರಚಿಸೋಣ. ಚಕ್ರವ್ಯೂಹ? ಹೌದು, ಅದು ಭೇದಿಸಲು ಅಸಾಧ್ಯವಾದ ವ್ಯೂಹ. ಆದರೆ ಅದೇನು ಆಚಾರ್ಯರೇ? ಆದರೇನು, ಹೇಗಾದರೂ ಮಾಡಿ ಆ ಪಾಂಡುಪುತ್ರರನ್ನು ನಾಶಗೈಯುವುದೇ ನಮ್ಮ ಶಪಥ. ಹೌದು ಸಹೋದರ. ಚಕ್ರವ್ಯೂಹವನ್ನು ಭೇದಿಸುವ ತಂತ್ರ ಮಧ್ಯಮ ಪಾಂಡವ ಅರ್ಜುನನಿಗೆ ತಿಳಿದಿದೆ. ಹಾಗಾಗಿ ಆತನ ಅನುಪಸ್ಥಿತಿ ನಮಗೆ ತೀರಾ ಅನಿವಾರ್ಯವಾಗಿದೆ. ಯುದ್ಧದಲ್ಲಿ ಮೊದಲೇ ಆ ಅರ್ಜುನನನ್ನು ನಾಶಗೈಯಬೇಕು. ಆತನೇ ನಮಗೆ ನೇರ ಶತ್ರು. ಹಾಗಾದರೆ ಇದಕ್ಕೊಂದು ಕುತಂತ್ರ ನಾವು ರಚಿಸಲೇಬೇಕು. ಅರ್ಜುನನನ್ನು ಕುರುಕ್ಷೇತ್ರ ದಕ್ಷಿಣಕ್ಕೆ ಕಳುಹಿಸಿ ಸುಶರ್ಮನೊಂದಿಗೆ ಯುದ್ಧಕ್ಕೆ ಕಳುಹಿಸಬೇಕು. ಯಾವುದೇ ಕಾರಣಕ್ಕೂ ಆತನಿಗೆ ಇಲ್ಲಿ ನಡೆಯುವ ವ್ಯೂಹರಚನೆ ತಿಳಿಯಬಾರದು. ಮಾವ ಎಂತ ಚತುರತೆ! ನೀವೊಬ್ಬರನ್ನು ಬಿಟ್ಟರೆ ನನಗೆ ಇಂಥ ಒಳ್ಳೆಯ ಮಾರ್ಗದರ್ಶನ ನೀಡೋರು ಇನ್ನು ಯಾರೂ ಇಲ್ಲ. ಹೌದು ಕುಮಾರ. ನಾಳಿನ ಮಹಾಭಾರತದ 13ನೇ ದಿನದ ಯುದ್ಧಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ. ಚಕ್ರವ್ಯೂಹವನ್ನು ರಚಿಸಿ ಶತ್ರುಗಳ ರುಂಡ ಚೆಂಡಾಡಿ ಭಯಂಕರ ರಣರಂಗವನ್ನು ಸೃಷ್ಟಿಸೋಣ. ನಡೆಯಿರಿ.